ಹಾಯ್ ವಿವರ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತು ಕಾಯಿ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿ ಸಾಫ್ಟಾಗಿರುತ್ತೆ. ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ಒಂದು ಲೈಕ್ ಕೂಡ ಕೊಡಿ. ಜೊತೆಗೆ ನಾನು ಮಾಡುವಂಥ ಅಡುಗೆನ ನಿಮ್ಮ ಮನೇಲೂ ಕೂಡ ಟ್ರೈ ಮಾಡಿ ನೋಡಿ. ನಾನು ಒಂದು ದೊಡ್ಡ ಲೋಟದಲ್ಲಿ ಅಕ್ಕಿ ತೊಳೆದ್ಬಿಟ್ಟು ಇದನ್ನು ಒಂದು 4 hours ನೆನೆಸಿದ್ದೀನಿ. ಅಕ್ಕಿನ ಒಂದು ದೊಡ್ಡ ಲೋಟದಲ್ಲಿ ತೊಗೊಂಡಿದ್ದೀನಿ. ಅದರದ್ದು ಕಾಲು ಭಾಗದಷ್ಟು ತೆಂಗಿನ ತುರಿ, ಆಮೇಲೆ ಅದರದ್ದು ಕಾಲು ಭಾಗದಷ್ಟು ಅನ್ನ, ಮತ್ತು 1 ಸ್ಪೂನು ಸಕ್ಕರೆ, ಹಾಗೆಯೇ ನಮಗೆ ಟೇಸ್ಟಿಗೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಅದು ಮುಳುಗೋಷ್ಟು ಮಾತ್ರ ನೀರು ಹಾಕಿ ಮಿಕ್ಸಿಲಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. 4 to 5 hours ನೆಂದಿರೋ ಅಕ್ಕಿ ಅದು ಚೆಂದ ನೈಸಾಗಿ ಗ್ರೈಂಡ್ ಮಾಡಿ ನೋಡಿ. ಈ ಥರ ತಿಕ್ನೆಸ್ ಇರಬೇಕು. ತುಂಬ ತಿಕ್ಕು ಆಗಬಾರ್ದು, ತೆಳ್ಳಗೂ ಆಗಬಾರ್ದು. ಈ ಥರ ತಿಕ್ನೆಸ್ ಇರಬೇಕು. ಇದನ್ನು ನೈಟ್ ಮಾಡಿಬಿಟ್ಟು ಮುಚ್ಚಿಟ್ಬಿಡಿ. ನಾಳೆ ಬೆಳಿಗ್ಗೆ ಮೀನ್ಸ್ ಒಂದು 6 hours ಆದರೂ ಇದು ಇರಬೇಕು. ನಾಳೆ ಬೆಳಿಗ್ಗೆ ಇದು ತೆಗೆದು ನೋಡಿದಾಗ ನೋಡಿ ಹೇಗಿದೆ ಅಂತ. ನೋಡಿ ಹಿಟ್ಟು ಎಷ್ಟು ಸಾಫ್ಟಾಗಿ ಒಂದು ಚೆಂದ ಉಬ್ಬಿರುತ್ತೆ. ಇದಕ್ಕೆ ಸೋಡಾ ಗಿಡ ಏನೂ ಹಾಕಿಲ್ಲ, ಹಾಗೇ ಆಗೋದಿದು. ತುಂಬ ಚೆನ್ನಾಗಾಗುತ್ತೆ, ಟೇಸ್ಟಿಯಾಗಿರುತ್ತೆ. ಮಾಡಿ ಉದ್ದಿನಬೇಳೆ ಏನೂ ಬೇಕಾಗಿಲ್ಲ. ಅಕ್ಕಿ, ತೆಂಗಿನಕಾಯಿ, ಅನ್ನ, ಉಪ್ಪು, ಒಂಚೂರು ಸಕ್ಕರೆ ಅಷ್ಟೇ. ನೋಡಿ ಈಗ ತವ ಚೆನ್ನಾಗಿ ಬಿಸಿ ಆದಮೇಲೆ 1 ಸ್ಪೂನು ಇದು ಹಾಕ್ಕೊಳ್ಳಿ. ಒಂದು ಸೌಟಲ್ಲಿ ಹಿಟ್ಟು ಹಾಕ್ಕೊಂಬಿಟ್ಟು ತಿಕ್ಕಾಗಿರಲಿ, ತುಂಬ ತಿನ್ನು ಮಾಡೋಕ್ಕೆ ಹೋಗಬೇಡಿ. ಹಾಕ್ಬಿಟ್ಬಿಡಿ. ಎಷ್ಟು ಚೆನ್ನಾಗಿ ಅದಕ್ಕೆ ಹೋಲ್ಸ್ಗಳು ಬರುತ್ತೆ ಗೊತ್ತಾ. ನೋಡಿ ಅದೆಲ್ಲ ಬಬಲ್ಸ್ ಥರ ಹಿಂಗೆ ಹೊಡಿತಾ ಇರುತ್ತೆ. ಅಷ್ಟೇ ಸಾಫ್ಟಾಗಿರುತ್ತೆ ತಿನ್ನಲಿಕ್ಕೆ. ಚಟ್ನಿ ಜೊತೆ ತಿಂತಾಯಿದ್ರೆ ಹತ್ತಿ ತಿಂದಂಗೆ ಇರುತ್ತೆ. ಮತ್ತು ಇದನ್ನು ಲಂಚ್ ಬಾಕ್ಸಿಗೆ ತೊಗೊಂಡೋಗ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ. ಅದನ್ನು ಇಮ್ಮಿಡಿಯೇಟಾಗಿ ನೀವು ಫ್ರಿಡ್ಜಲ್ಲಿ ಅದನ್ನು ಪ್ರಿಸರ್ವ್ ಮಾಡಿ ಇಡ್ಲಿಕ್ಕೆ ಆಗೋದಿಲ್ಲ. ನಾವು ನೈಟ್ ಗ್ರೈಂಡ್ ಮಾಡಿಬಿಟ್ಟು ಬೆಳಗ್ಗೆನ ಅದು ಯೂಸ್ ಮಾಡ್ಕೊಳ್ಬೇಕು. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಆದರೂ ಹಾಕ್ಕೊಳ್ಳಿ, ಎಣ್ಣೆ ಆದರೂ ಹಾಕ್ಕೊಳ್ಳಿ. ನಾನು ಜಾಸ್ತಿ ಮನೇಲಿ ತುಪ್ಪನೇ ಉಪಯೋಗಿಸೋದು. ನೋಡಿ ಇದು ಹಾಕೋ ಈ ಥರ ಚೆಂದ. ಒಂದು ಡಬಲ್ ಸೈಡ್ ಫ್ರೈ ಮಾಡಬಾರ್ದು, ಒಂದು ಸೈಡ್ ಮಾತ್ರ ಅದಾಗಬೇಕು. ಆಮೇಲೆ ಅದನ್ನು ಸರ್ವ್ ಮಾಡಲಿಕ್ಕೆ ಇಟ್ಕೊಳ್ಳಿ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಮಾಡಿ ನೋಡಿ. ಈಸಿ ಕೂಡ ಅಲ್ವಾ, ಏನು ತೊಂದರೆ ಇಲ್ಲದೆ ಮನೇಲಿರುವಂಥ ಪದಾರ್ಥದಲ್ಲಿ ಮಾಡ್ಕೊಳ್ಳೋದು. ನೋಡಿ ನನ್ನ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ. ಮುಟ್ಟಿದ್ರೆ ಹತ್ತಿ ಇದ್ದಂಗೆ ಇರುತ್ತೆ. ಚಟ್ನಿ ಜೊತೆಗೆ ತಿಂದು ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಬೇಕು ಇದು ಹೇಗಿದೆ ಅಂತೇಳಿ. ನಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.